ಹಾಯ್ ನಮಸ್ತೆ ಸ್ನೇಹಿತರೆ. ನಮ್ಮೊಂದಿಗೆ ಇರುವವರ ಹೆಸರು ಲಕ್ಷ್ಮಣ್ ಗೌಡ ಅವರ ಹೆಸರು. ಸೊ ಇವರು ನಮ್ಮ ಅಕ್ಕಗೆ ಪರಿಚಯ ಇರೋದ್ರಿಂದ ಅವರು ತುಂಬ ಜೀವನದ ಬಗ್ಗೆ ತಿಳ್ಕೋಬೇಕು, ಗೊಂದಲದಲ್ಲಿರಬೇಕಾದ್ರೆ ನಮ್ಮ ಅಕ್ಕ ನನಗೆ ಹೇಳಿದ್ರು ಒಂದ್ಸಲಿ ಯಾಕೆ ಇವ್ರಿಗೆ ಸೆಷನ್ ಮಾಡಿಸ್ಬಾರ್ದು. ಸೊ ಇವ್ರ ಜೀವನದಲ್ಲಿ ಹಲವಾರು ಗೊಂದಲಗಳಿತ್ತು. ಹಂಗಾಗಿ ಅವರು ಹಿಂದೆ ಅವ್ರ ಜೀವನದಲ್ಲಿ ಏನಾಗಿತ್ತು, ಮುಂದೆ ಏನಾಗ್ತಿದೆ ಅನ್ನೋದು ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ತುಂಬ ಇತ್ತು. ಸೊ ಅವರಿಗೆ ರಾಜಕೀಯದಲ್ಲಿ ಬರೋ ಇಂಟ್ರೆಸ್ಟು ತುಂಬಾ ಇತ್ತು. ಹಂಗಾಗಿ ಇವಾಗ ಏನಾಗಿದೆಯಪ್ಪ ಅಂದರೆ ಇವರು ನನ್ನ ಸ್ನೇಹಿತರ ಹತ್ರ ಸೆಷನ್ ತಗೊಂಡ್ಮೇಲೆ ಅವರು ಜೀವನದಲ್ಲಿ ಮುಂದೆ ಏನಾಗುತ್ತೆ ಅನ್ನೋದು ತಿಳ್ಕೊಂಡಿದ್ದಾರೆ. ನಿಮಗೆ ಈ ವಿಡಿಯೋ ನೋಡೋದ್ರಿಂದ ಖಂಡಿತವಾಗ್ಲೂ ಅವ್ರ ಲೈಫಲ್ಲಿ ಏನೇನು ಎಕ್ಸ್ಪೀರಿಯನ್ಸ್ ಆಗಿದೆ, ಮುಂದಕ್ಕೆ ಏನೇನು ಆಗುತ್ತೆ ಅಂತ ಖಂಡಿತವಾಗ್ಲೂ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಈ ವಿಡಿಯೋಗೆ ನೀವು ಕಮೆಂಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಲೈಕ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಆದಷ್ಟು ಜನಕ್ಕೆ ಶೇರ್ ಮಾಡಿ. ಯಾಕಪ್ಪ ಅಂದರೆ ನಾನು ಪ್ರತಿ ಸರಿ ಒಂದು ಒಳ್ಳೆ ಗುಡ್ ಮೆಸೇಜ್ ಕೊಡ್ತೀನಿ. ಇನ್ನೂ ಒಂದು ಏನಪ್ಪ ಅಂದರೆ ನಾನು ಈ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ನಾನು ಫೇಕ್ ಎಲ್ಲ ಮಾಡಲ್ಲ ಅಂತ ನಾನು ಸುಮಾರು ಜನಗಳಿಗೆ ಹೇಳಿದ್ದೀನಿ. ಸೊ ನನ್ನ ಸ್ನೇಹಿತೆ ಹತ್ರ ಹೋಗಿ ಸೆಷನ್ ತೊಗೊಂಡಿರೋರು ನನಗೆ ಸಿಕ್ಕಾಪಟ್ಟೆ ಜನ ಮೆಸೇಜ್ ಮಾಡಿದ್ದಾರೆ, ಪರ್ಸ್ನಲಾಗಿ ಕಾಲ್ ಮಾಡಿ ಮಾತಾಡಿದ್ದಾರೆ. ನನಗಂತೂ ತುಂಬ ಖುಷಿ ಆಗುತ್ತೆ. ಯಾಕಪ್ಪ ಅಂದರೆ ಈಗ ನನ್ನ ಕೈಯಲ್ಲಿ ಹಣದ ಸಹಾಯ ಮಾಡೋಷ್ಟು ದೊಡ್ಡವಳು ನಾನಲ್ಲ ಅಲ್ವಾ. ಸೊ ಅವ್ರ ಜೀವನದಲ್ಲಿ ಏನೋ ಒಂದು ಒಳ್ಳೇದಾಗುತ್ತೆ, ಮುಂದೆ ಒಂದು ಒಳ್ಳೇದಾಗಬಹುದು ಅನ್ನೋದು ನನ್ನ ಸ್ನೇಹಿತೆಯಿಂದ ಅವ್ರಿಗೊಂದು ಧೈರ್ಯ ತುಂಬ್ತಿದ್ದಾರೆ, ಧೈರ್ಯ ಕೊಡ್ತಿದ್ದಾರೆ. ಅಂದರೆ ಅವರು ಯಾವುದೇ ಥರ ಇಲ್ಲಿ ಫೇಕ್ ಎಲ್ಲ ಇಲ್ಲ, ನಿಜವಾಗ್ಲೂ ಮುಂದೆ ಏನಾಗಿದೆ, ಅವ್ರ ಹಿಂದೆ ಏನಾಗಿದ್ರು ಅನ್ನೋದು ತಿಳಿಸ್ಕೊಡ್ತಿದ್ದಾರೆ. ತುಂಬ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ. ದಯವಿಟ್ಟು ಇದು ಆದಷ್ಟು ಜನಕ್ಕೆ ಶೇರ್ ಮಾಡಿ. ಸೊ ಅಣ್ಣ ಅವರಿಗೆ ರಾಜಕೀಯದಲ್ಲಿ ಬರಬೇಕು ಅನ್ನೋದು ತುಂಬಾ ಇಂಟ್ರೆಸ್ಟ್ ಇತ್ತು. ಮುಂದೆ ಅವ್ರು ರಾಜಕೀಯದಲ್ಲಿ ಬರ್ತಾರಾ ಬರಲ್ವಾ ಅನ್ನೋದು ಕೂಡ ಖಂಡಿತವಾಗ್ಲೂ ತಿಳ್ಕೊಂಡಿದ್ದಾರೆ. 100% ಅವ್ರು ರಾಜಕೀಯದಲ್ಲಿ ಬರ್ತಾರೆ. ಅವರಿಗೆ ಯಾರ ಕಡೆಯಿಂದ ಸಪೋರ್ಟ್ ಆಗುತ್ತೆ ಅನ್ನೋದು ಕೂಡ ತಿಳ್ಕೊಂಡಿದ್ದಾರೆ. ಆ್ಯಕ್ಚುಲಿ ಅವರು ತುಂಬ ದೊಡ್ಡ ವ್ಯಕ್ತಿ, ಆದರೂ ಅವ್ರು ನನಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ಯಾಕಪ್ಪ ಅಂದರೆ ಮುಂದೆ ಅವ್ರ ಲೈಫಲ್ಲಿ ಏನಾಗುತ್ತೆ ಅನ್ನೋದು ತಿಳಿಸ್ಕೊಟ್ಟಿದ್ದಾರೆ ನನ್ನ ಸ್ನೇಹಿತರು. ಸೊ ಹಂಗಾಗಿ ಅವ್ರು ನನಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ನೋಡಿ, ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಇದು 100% ನಿಜ ಇರುತ್ತೆ. ಈ ಒಂದು ಸೆಷನ್ನ ನೀವು ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಬರುತ್ತೆ. ನಾನು ಹೇಳೋದಕ್ಕಿಂತ ನಿಮ್ಮ ಬಾಯಿಯಲ್ಲಿ ನೀವೇ 4 ಜನಕ್ಕೆ ಹೇಳ್ತಿರಲ್ಲ, 100% ನಿಮಗೂ ಖುಷಿ ಆಗುತ್ತೆ. ಯಾಕಪ್ಪ ಅಂದರೆ ಇವ್ರ ಹತ್ರ ಹೋಗಿ ಸೆಷನ್ ತೊಗೊಂಡಿರೋರು ನನಗೆ ಎಷ್ಟು ಮೆಸೇಜ್ಗಳು, ಎಷ್ಟು ಕಾಲ್ಗಳು ಮಾಡಿದ್ದಾರೆ ಅಂತಂದರೆ ನನಗೆ ಅದನ್ನೆಲ್ಲ ಕೆಲವೊಂದೊಂದ್ಸಲಿ ನಾನು ಫ್ರೀ ಇರೋ ಟೈಮಲ್ಲಿ ನಾನು ಅವ್ರು ಮಾತಾಡಿರೋದೆಲ್ಲ ನೆನ್ಪು ಮಾಡ್ಕೋತೀನಿ. ಅಲ್ಲ, ಹೋಗ್ಲಿ ಬಿಡಪ್ಪ, ಆದಷ್ಟು ಜನಕ್ಕೆ ನನ್ನಿಂದ ಹೆಲ್ಪ್ ಆಗಿದೆ ಅನ್ನೋದೇ ನನಗೆ ಖುಷಿ. ಒಂದ್ಸಲಿ ವಿಸಿಟ್ ಮಾಡಿ. ಸೊ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾವು ತೋರಿಸಿದ್ದೀವಿ, ಮಿಸ್ ಮಾಡದೆ ಈ ವಿಡಿಯೋಸ್ ಫುಲ್ ನೋಡಿ. ಎಲ್ರಿಗೂ ನಮಸ್ಕಾರ, ಸ್ವಾಗತ. ಇವತ್ತು ಲಕ್ಷ್ಮಣ್ ಗೌಡ್ರು ಅಂತ ನಮ್ಮ ಜೊತೆನಲ್ಲಿದ್ದಾರೆ. ಇವ್ರಿಗೆ ಒಂದು ಸೆಷನ್ ಬೇಕಾಗಿತ್ತು. ಸೊ ಅದಕ್ಕೆ ಇವತ್ತು ಅವ್ರ ಆಫೀಸ್ಗೆ ಬಂದಿದ್ವಿ. ಇಲ್ಲಿ ಸೆಷನ್ ಕೂಡ ಆಯ್ತು. ಅವ್ರದ್ದು ಎಕ್ಸ್ಪೀರಿಯನ್ಸ್ ಏನಿತ್ತು ಅನ್ನೋದನ್ನ ಕೇಳೋಣ. ಇವ್ರು ಆಕ್ಚುಲಿ ಸ್ವಲ್ಪ ಪ್ರಚಲಿತದಲ್ಲಿದ್ದಾರೆ, ಇವರು ಗೊತ್ತಿರ್ತಾರೆ ಕೂಡ ನಿಮ್ಗಳಿಗೂ ಅಂತ ನಾನು ಭಾವಿಸ್ತೀನಿ. ಏನ್ ಅವ್ರಿಗೆ ಸೆಷನ್ ಅಲ್ಲಿ ಏನೇನೆಲ್ಲ ಅನಿಸಿಕೆ, ಅಭಿಪ್ರಾಯಗಳಿದೆ, ಏನೆಲ್ಲ ಅನ್ನಿಸ್ತು ಅವ್ರಿಗೆ, ಏನ್ ನೋಡಿದ್ರು, ಅವ್ರ ಬಾಯಲ್ಲೇ ಕೇಳೋಣ. ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಆನೆಸ್ಟ್ ಆಗಿ ಹೇಳಿ. ಮೇಡಮ್, ಫಸ್ಟ್ ಆಫ್ ಆಲ್ ನಿಮಗೂ ನಮಸ್ಕಾರ ನನ್ನ ಕಡೆಯಿಂದ. ಈಗ ಏನಂತಂದ್ರೆ ನನ್ನ ಜೀವನದಲ್ಲಿ ಇವತ್ತು ನಾನು ಒಂದು ಎಕ್ಸ್ಪೀರಿಯನ್ಸ್ ಏನೊಂದು ಬ್ಯಾಕ್ ಏನಾಗಿದ್ದೆ ಅನ್ನೋದು ಒಂದು ಪ್ಲಸ್ ಅಂಡ್ ಮೈನಸ್ ಎರಡೂ ನನಗೆ ಸಿಕ್ತು. ಒಂದು ಏನಾಗ್ಬೋದು ಅನ್ನೋದು ನನಗೆ ವಿಚಾರ ತಿಳ್ಕೊಂಡಿದ್ದೀವಿ. ವಿಚಾರದಲ್ಲಿ ನನ್ನ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ 40 ವರ್ಷ ವಯಸ್ಸಿದೆ. ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಇವತ್ತು ನಾನು ನಿಮ್ಮಲ್ಲಿ ನಾನು ಆ ಒಂದು ಕಂಡೆ. ನಾನು ದಯವಿಟ್ಟು ಪ್ರತಿಯೊಬ್ಬರು ಇನ್ನು ಎಕ್ಸ್ಪೀರಿಯನ್ಸ್ ಮಾಡ್ಕೊಬೇಕು ನೀವು. ಯಾಕೆ ಅಂತಂದರೆ ಇದರಲ್ಲಿ ಎಕ್ಸ್ಪೀರಿಯನ್ಸ್ ತುಂಬ ಇದೆ ಅವ್ರಿಗೆ. ಯಾಕೆಂತಂದರೆ ಈ ನನ್ನೊಂದು ಅನಿಸಿಕೆಯಲ್ಲಿ ನಾನು ಏನು ಕಳ್ಕೊಂಡಿದ್ದಲ್ವ ಮತ್ತೆ ನಂಗೆ ಮತ್ತೆ ಸಿಗ್ತಾ ಇದೆ ಅನ್ನೋದು ಒಂದು ಎಲ್ಲೋ ಖುಷಿ ಇದೆ. ಪ್ಲಸ್ ಇನ್ನೊಂದು ನನ್ನ ತಾಯಿನ ಕಳ್ಕೊಂಡಿದ್ದೆ ನಾನು, ಮತ್ತೆ ನನ್ನ ತಾಯಿನ ರಿಪೀಟ್ ಮಾಡಿದೆ. ಅದೊಂದು ತುಂಬ ಖುಷಿ ಆಯಿತು. ಈ ಕ್ಷಣ ಕೂಡ ನಾನು ಇವಾಗ ನಾನು ಮರೆಯಕ್ಕೆ ಆಗ್ತಾ ಇಲ್ಲ, ನನ್ನ ಕಣ್ಮುಂದೆ ಬಂದಂಗಿದೆ. ನಾನು ನಿಜ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿ. ಈ ಟ್ರೈನ್ ಅನ್ನೋ ಜರ್ನಿಯಲ್ಲಿ ಇವ್ರ ಮುಖಾಂತರ ಮಾಡ್ರಿ, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಮತ್ತೆ ನಿಮಗೆ ಆ ವಿಷನ್ ಯಾವ ರೀತಿ ಕಾಣಿಸ್ತಿತ್ತು ಸರ್? ಬೇರೆಯವ್ರದ್ದು ಕ್ವೆಶ್ಚನ್ ಇರುತ್ತೆ, ಹೆಂಗ್ ಕಾಣುತ್ತೆ ಅಂತ. ಸೇಮ್ ಕನ್ಸಲ್ಲಿ ಏನು ನಡೆಯುತ್ತೆ ಅದೇ ಥರ ಎಕ್ಸ್ಪೀರಿಯನ್ಸ್ ಮಾಡಿ, ಏನೋ ಹೇಳಿ ಏನೋ ಥಿಂಕ್ ಮಾಡ್ಕೊಂಡು ಹೇಳುವಂಥ ವಸ್ತು ಅಲ್ಲ ಇದು. ಈ ಜರ್ನಿಯಲ್ಲಿ ತುಂಬಾ ಚೆನ್ನಾಗಿ ಸುಮ್ಮನೆ ನಾವು ಬಾಯಿ ಮಾತಾಡಿದ್ರೆ ಜನ ನಂಬಲ್ಲ. ಅದು ರಿಯಾಲಿಟಿ ನೋಡ್ಬೇಕು. ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅದರಲ್ಲಿ ನಿಮ್ಗೊಂದು ಖುಷಿ ಸಿಗುತ್ತೆ. ಸೊ ಕೆಲವೊಂದಷ್ಟು ಜನಕ್ಕೆ ಕನ್ಫ್ಯೂಸ್ ಇರುತ್ತೆ, ಸೆಷನ್ ಅಂದ್ರೆ ಏನಪ್ಪ, ತಲೆಗೇನಾದ್ರೂ ಮಿಷಿನ್ ಹಾಕ್ಬಿಟ್ಟಿರ್ತಾರ ಅಂತ. ಸೊ ಅದೆಲ್ಲ ಏನೂ ಇಲ್ಲ, ಕಣ್ಣಿಗೆ ಒಂದು ಬಟ್ಟೆ ಕಟ್ಟಿರ್ತಾರೆ ಅಷ್ಟೇ. ನಿಮಗೆ ಟೈಮ್ ಟ್ರಾವೆಲ್ ಮಾಡಿಸ್ತಾರೆ. ಯಾವ ಥರ ಅಪ್ಪ ಅಂತಂದರೆ ಹಿಂದೆ ನೀವೇನಾಗಿದ್ರಿ, ಮುಂದೆ ನಿಮ್ಗೆ ಏನಾಗುತ್ತೆ ಜೀವನದಲ್ಲಿ ಅನ್ನೋದು ತಿಳಿಸ್ಕೊಡ್ತಾರೆ. ಮಿಸ್ ಮಾಡದೆ ಎಕ್ಸ್ಪೀರಿಯನ್ಸ್ ಮಾಡಿ. ಸೊ ಕಂಪ್ಲೀಟಾಗಿ ಈ ವಿಡಿಯೋ ನೋಡೋದು ಮಾತ್ರ ಮಿಸ್ ಮಾಡಬೇಡಿ. ಯಾಕಪ್ಪ ಅಂತಂದರೆ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಖಂಡಿತವಾಗ್ಲೂ ನಿಮಗೆ ತುಂಬಾ ಖುಷಿ ಆಗುತ್ತೆ. ನೀವು ಆ ಖುಷಿ ನನ್ನ ಹತ್ರ ಆರಾಮಾಗಿ ಶೇರ್ ಮಾಡ್ಕೋಬೋದು, ನನಗೆ ಕಾಂಟ್ಯಾಕ್ಟ್ ಆದರೂ ಮಾಡ್ಬೋದು, ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಆದರೂ ಮಾಡ್ಬೋದು.
ಕೆಲವು ಜನ ಏನ್ ಮಾಡ್ತಾರೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳಕ್ ಇಷ್ಟಪಡಲ್ಲ, ಬಟ್ ನಂಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡಲ್ಲ. ಮೇಡಮ್ ನಾನು ಹೇಳಿದ್ನಲ್ಲ, ನನ್ನ ಒಂದು 40 ವರ್ಷದ ಜೀವನ, ರಾಜಕಾರಣ ಜೀವನ ಆಗಿರ್ಬೋದು, ವೈಯಕ್ತಿಕ ಜೀವನ ಆಗಿರ್ಬೋದು, ಪ್ರತಿಯೊಂದು ಜೀವನ ನಾನು ಅನುಭವಿಸಿದ್ದೀನಿ. ಬಟ್ ಟುಡೇಸ್ ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ ನಾನು ಹಿಂದಿನ ಜನ್ಮ ಏನಾಗಿದ್ದೆ ಅನ್ನೋದು ಅಂತ ತಿಳ್ಕೊಂಡೆ, ಪ್ಲಸ್ ಮುಂದೆ ಏನಾಗ್ತೀನಿ ಅನ್ನೋದು ತಿಳ್ಕೊಂಡಿದ್ದೀನಿ. ಬಟ್ ಒಂದು ಖುಷಿ ಏನಂತಂದ್ರೆ ನೀವು ಸಿಕ್ಕಿ ನನಗೆ ಖುಷಿ ಆಗಿದೆ. ಥ್ಯಾಂಕ್ಸ್ ಸರ್, ನನ್ಗೂ ಖುಷಿ ಇದೆ. ಈ ತರದ್ ಅಂದ್ರೆ ತುಂಬಾ ಜನ ಸೆಷನ್ಸ್ ತಗೊಳ್ತಾರೆ, ಹೇಳೋದೇ ಇಲ್ಲ. ಹೆಚ್ಚಾಗಿ ನನ್ನ ತಾಯಿ ಒಬ್ಬರಿದ್ದಾರೆ, ಆ ದೇವತೆ ಕೂಡ ಇವತ್ತು ನನಗೋಸ್ಕರ ಇಷ್ಟು ರಿಸ್ಕ್ ತಗೊಂಡು ಇವತ್ತು ಈ ಮಟ್ಟದಲ್ಲಿ ನನ್ನ ಇದು ಮಾಡ್ಕೊಂಡಿದ್ದಾರೆ. ಅವ್ರು ನನ್ನ ಬದುಕಿರೋರು ಚಿರಋಣಿ ಆಗಿರ್ತೀನಿ. ಅವ್ರ ಕಡೆಯಿಂದಾನೆ ನಾವು ಇವತ್ತು ಸಿಕ್ಕಿದ್ವಿ ನಿಮಗೆ. ಸರ್, ಬೇರೆ ಏನೇನ್ ಎಕ್ಸ್ಪೀರಿಯನ್ಸಸ್ ಮೇಡಮ್, ನನಗೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಒಂದು ನನ್ನ ತಾಯಿ ತೀರೋಗಿದ್ದು, ತಾಯಿ ಪುನರ್ಜನ್ಮ ನನ್ನ ಮಗಳಾಗಿ ಹುಟ್ಟಿದಾಳೆ, ಅದೊಂದು ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ. ಅದೇ ರೀತಿ ನನ್ನ ದೇವಸ್ಥಾನ ಮುಂದೆ ನೀವು ನೋಡಿದ್ರ ನಿಮ್ ತಾಯಿ ಕನ್ಫರ್ಮ್ ಆಗಿದೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಅದೇ ರೀತಿ ನಾನು ದೇವಸ್ಥಾನ ಪೂಜೆ ಮಾಡ್ತೀನಿ, ಆ ದೇವಸ್ಥಾನ ಮುಂದೆ ಹೆಂಗಿರುತ್ತೆ ಅನ್ನೋದು ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ. ನಿಮ್ ಕ್ವಶನ್ ಕೂಡ ಹೌದು, ಅದೇ ನಾನು ಬದುಕಿರೋ ಒಳಗಡೆ ಇದನ್ನ ಹೆಂಗೆ ನಾನು ನೋಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ, ಅದೇ ತರ ನಾನು ನೋಡಿದ್ದೀನಿ, ಅದನ್ನು ನೋಡಿದೆ. ಆಮೇಲೆ ಇನ್ನೊಂದು ಹೆಚ್ಚಾಗಿ ಹೇಳ್ಬೇಕಂತಂದ್ರೆ ನಾನು ಹಿಂದೆ ಜನ್ಮ ಏನಾಗಿದ್ದೆ ಅನ್ನೋದು ಈ ಮತ್ತೆ ಮತ್ತೆ ರಿವ್ಯೂ ಆಗಿದೆ ನನಗೆ. ಹಿಂದಿನ ಜನ್ಮ ಹೆಣ್ಣಾಗಿದ್ದೆ, ಈಗ ಗಂಡಸಾಗಿದ್ದೀನಿ. ಆಮೇಲೆ ಈ ಎಕ್ಸ್ಪೀರಿಯನ್ಸ್ ಹಿಂದೆ ಒಂದು ಪಾಸ್ಟಲ್ ಕೂಡ ನೀವು ಯಾವ್ದೋ ದೇವಸ್ಥಾನದ ಬಗ್ಗೆ ಇತ್ತು ನಿಮಗೆ. ಹೌದು, ಆ ದೇವಸ್ಥಾನ ಮತ್ತೆ ಪ್ರತಿಷ್ಠಾಪನೆ ಮಾಡಿ, ಈ ಜನ ಪ್ರತಿಷ್ಠಾಪನೆ ಮಾಡಿ ಇದು ಮಾಡಿದ ಒಂದು ಫ್ಯೂಚರ್ ನನಗಿದೆ. ಅದು ಆಮೇಲೆ ಪಾಸ್ಟ್ ಅಲ್ಲಿ ಇವರು ತಮಿಳ್ನಾಡಲ್ಲಿ ಹುಟ್ಟಿರ್ತಾರೆ, ಕೊಯಮತ್ತೂರು ಹತ್ರ ಯಾವುದೋ ಒಂದು ಹಳ್ಳಿಯಲ್ಲಿ ಹುಟ್ಟಿರ್ತೀನಿ ನಾನು. ನನ್ನ ಪ್ರಕಾರ ಕೊಯಮತ್ತೂರು ಒಂದು ಹಳ್ಳಿಯಲ್ಲಿ ಹುಟ್ಟಿರ್ತೀನಿ. ಹಳ್ಳಿ ಕಾಣಿಸಿಲ್ಲ ನನಗೆ, ಊರ ಹೆಸರು ಕಾಣಿಸಿಲ್ಲ. ಬಟ್ ತಮಿಳ್ನಾಡು ಇವಾಗ್ಲೂ ಇವರಿಗೆ ತಮಿಳ್ನಾಡು ಜಾಸ್ತಿ ತುಂಬಾ ಅಟ್ಯಾಚ್ಮೆಂಟ್ ಜಾಸ್ತಿ ಇದೆ. ಓಕೆ ಸರ್, ಈ ನೆಗೆಟಿವ್ ಎನರ್ಜಿನ ನೀವು ನೋಡುವಾಗ ನಿಮ್ಗೆ ಹೇಗೆ ಎಲ್ಲ ರಿಯಲಿಸ್ಟಿಕ್ ಆಗಿ ಅನ್ನಿಸ್ತು? 100% ಮೇಡಮ್, ಇದು ಯಾವುದು ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲ, ಇದು ಕ್ಲಿಯರ್ ಆಗಿದೆ. ಏನೋ ಮಾಡಿ ಏನೋ ಮಾಡೋದೇನಿಲ್ಲ, ಈ 1 to 1 ಏನಿದೆಯೋ ಕ್ಲಿಯರ್ ನೀವು ಹೇಳ್ತಾ ಇದ್ದೀವಿ. ಆ ಎಕ್ಸ್ಪೀರಿಯನ್ಸ್ ಸರ್, ಕೆಲವರು ಹೇಳೋದ್ರಲ್ಲಿ ಎಡವ್ತಾರೆ. ಅಜ್ಜಿ ತಾತಂದು ಹೇಳಿದ್ರಿ, ಅದೇ ಅವ್ರಿಗೆ ಮೇಡಮ್, ನಮ್ಮ ಅಜ್ಜಿ ತಾತಂದು ಅವ್ರಿಗೆ ನಾವು ಪೂಜೆ ಮಾಡ್ತಾ ಇದ್ರು ಸರಿಯಾಗಿ. ಬೆಳಿಗ್ಗೆ ಬರೀ ಮನೇಲಿ ನಮಸ್ಕಾರ ಆಗ್ತಾ ಇದ್ದೆ, ಗೋಧಿ ಹತ್ರ ನಮಸ್ಕಾರ ಆಗ್ತಾ ಇರಲಿಲ್ಲ, ಪೂಜೆ ಮಾಡ್ತಾ ಇರ್ಲಿಲ್ಲ. ಇಲ್ಲಿ ಪಕ್ಕದಲ್ಲಿದ್ರು ಕೂಡ, ಆಫೀಸ್ ಪಕ್ಕದಲ್ಲಿದ್ರು ಕೂಡ ಹೋಗ್ತಾ ಇರ್ಲಿಲ್ಲ. ಇವತ್ತು ಅದು ನನ್ನ ಕಣ್ ಕಾಣಿಸ್ತು. ಅದು ನಿಮ್ಮ ಆಫೀಸಲ್ಲೇ ಇದ್ರು. ಆ ಒಂದು ನೆಗೆಟಿವ್ ಥಾಟ್ಸ್ ತೆಗೆದ್ರು. ಅವ್ರು ನೋಡೋ ಒಂದು ಭಾಗ್ಯ ಸಿಕ್ತು ನಮಗೆ. ಮತ್ತೆ ತುಂಬಾ ಖುಷಿ ಆಯಿತು. ಅದೇ ತಾಯಿನೂ ಮತ್ತೆ 6-7 ವರ್ಷ ಆಗಿತ್ತು ಹೋಗಿ, ಅವ್ರನ್ನೇ ಇವತ್ತು ಮತ್ತೆ ಅವ್ರನ್ನ ರಿಪೀಟ್ ಮಾಡಿದೆ. ನೋಡಿದ್ದು ಖುಷಿ ಇದೆ. ಯಾಕಂತಂದ್ರೆ ನೋವನ್ನಕ್ಕಿಂತ ತುಂಬಾ ಖುಷಿ ಇದೆ. ಅದ್ರ ಬಗ್ಗೆ ಏನು ಪದಗಳೇ ಇಲ್ಲ ನನ್ನ ಹತ್ರ. ಬಟ್ ಇದು 100% ಕ್ಲಿಯರ್. ಮತ್ತೆ ಇನ್ನೊಂದು ನಡೆಯುತ್ತೆ ಇವ್ರ ವಿಚಾರದಲ್ಲಿ. ಇವ್ರ ಸೆಷನ್ ಅಲ್ಲಿ ಮಲ್ಗಿರುವಾಗ ಒಬ್ರು ವ್ಯಕ್ತಿ ಬಂದಿರಲ್ಲ, ಆದ್ರೆ ಇವ್ರನ್ನ ಸ್ವಲ್ಪ ಹೊತ್ತು ಟ್ರಾನ್ಸ್ ಅಲ್ಲಿ ಟ್ರಾವೆಲ್ ಮಾಡಿಸಿದ್ಮೇಲೆ ಒಬ್ರು ವ್ಯಕ್ತಿ ಬರ್ತಾರೆ. ಇವ್ರು ಮಲ್ಕೊಂಡ್ ಆದ್ಮೇಲೆ ಬರೋದವ್ರು. ಅವ್ರು ಬಂದಿದ್ದಾರೆ ಅಂತ ಇವರು ಮಲ್ಕೊಂಡಿರುವಾಗ ಕಣ್ಣು ಮುಚ್ಕೊಂಡಿರೋ ಅಂತ ಟೈಮಲ್ಲಿ ಇವರು ಹೇಳ್ತಾರೆ ಬಂದಿದ್ದಾರೆ, ಅವ್ರ ಬಾಡಿಯಲ್ಲಿ ಒಂದು ಸ್ಪಿರಿಟ್ ಇದೆ ಅಂತ ಐಡೆಂಟಿಫೈ ಮಾಡ್ತಾರೆ. 100% ನಿಜ. ಅದು ಸ್ವಂತ ಅವ್ರ ಅತ್ತೇನೆ ಬಾವಿಯಲ್ಲಿ ಬಿದ್ದು ತೀರೋಗಿರ್ತಾರೆ. ಆಗ ಆ ಒಂದು ನೆಗೆಟಿವ್ ನಮಗೆ ರಿಯಾಕ್ಟ್ ಆಗ್ತಾ ಇತ್ತು, ಬಾಡಿಗೆ ಕಾಣಿಸ್ತಾ ಇತ್ತು. ಅದನ್ನ ನಾವು ಹೇಳಿದೆ ಅವ್ರಿಗೆ, ಅದು ಕ್ಲಿಯರ್ ಆಗಿದೆ. ಸೊ ಎಲ್ಲವೂ ಸಾಧ್ಯ. ಏನಾದ್ರೂ ಕ್ವೆಶ್ಚನ್ಸ್ ಇದ್ರೆ ಖಂಡಿತ ತಿಳ್ಕೊಬಹುದು. ನಿಮಗೆ ಹೆಲ್ತ್ ಇಶ್ಯೂಸ್ ಆಗ್ಬೋದು ಅಥವಾ ಪ್ರಾಪರ್ಟಿಗೆ ಸಂಬಂಧಪಟ್ಟಿದ ವಿಚಾರ ಆಗ್ಬೋದು, ಫ್ಯೂಚರ್ ಅಲ್ಲಿ ಏನ್ ಬರುತ್ತೋ. ಇನ್ನು ಅವರ ಡೆತ್ ವರೆಗೂ ಕೂಡ ನೋಡಿದ್ರೆ ಅವರು. ಸರ್, ನಿಮ್ ಡೆತ್ ಕೂಡ ನೀವು ನೋಡ್ಕೊಂಡು? ನನ್ನ ಡೆತ್ ಬಂದು ನನ್ನ ದೇವಸ್ಥಾನದಲ್ಲೇ ನನ್ನ ಆಸೆ, ಕೊನೆ ವಸ್ತು ಅಲ್ಲೇ ಹೋಗುತ್ತೆ. ಅಲ್ಲೇ ನಿಮ್ಗೆ ನ್ಯಾಚುರಲ್ ಪೂಜೆ ಮಾಡ್ತಾ ಇದ್ದಂಗೆ ಸಾಯ್ತೀನಿ ಅನ್ನೋದು ಒಂದು ಕಣ್ಮುಂದೆ ಕಾರಣ ಬಂದೋಗಿದೆ. ನಿಮ್ಗೆ ವಿಷನ್ ಕಾಣಿಸ್ತು ಅಲ್ಲೇ ಡೆತ್ ಆಗುತ್ತೆ. ಪೂಜೆ ಮಾಡ್ತಾ ಇದ್ದೀನಿ, ಪೂಜೆ ಅಲ್ಲೇ ಕುಸ್ತು ಅದು ಪಾದಕೃತಾಗಿ ಬಿದ್ದೋದು. ಓಕೆ. ಸೊ ನಿಮಗೂ ಕೂಡ ಈ ಅನುಭವಗಳಾಗ್ಲಿ. ನಿಮಗೂ ಇದನ್ನ ನೀವು ನಮ್ಮ ಹತ್ರನೇ ಸೆಷನ್ ತಗೊಳ್ಬೇಕು ಅಂತ ಏನಿಲ್ಲ. ಎಲ್ಲಾದ್ರೂ ಸರಿ ನಿಮ್ ಕಷ್ಟಗಳು, ನೋವುಗಳು ಅಂತ ಏನಾದ್ರು ಇದ್ರೆ ಅದು ಯಾವ ರೀತಿನಲ್ಲಿ ಪರಿಹರಿಸ್ಕೋಬಹುದು ಅಂತ ನೀವು ಹುಡುಕ್ತಾ ಇದ್ರೆ ಈ ರೀತಿಯಲ್ಲೂ ಮಾಡ್ಕೊಳ್ಬಹುದು. ಅಂದ್ರೆ ನಿಮ್ಗೆ ಇಲ್ಲಿವರೆಗೂ ಬೇರೆ ಎಲ್ಲೂ ಈ ಒಂದು ದೃಶ್ಯ ಸಮೇತ ಕಾಣುವಂಥದ್ದು ಇರಲ್ಲ. ಇಲ್ಲಿ ಎಲ್ಲವೂ ಸಾಧ್ಯ. ನೀವು ನನ್ನ ಹತ್ರ ಆದ್ರೂ ಬಂದ್ರು ಒಳ್ಳೆ ವಿಚಾರ, ಇಲ್ಲ ಬೇರೆ ಎಲ್ಲಾದ್ರೂ ಸರಿ ನಿಮ್ ಕಷ್ಟಗಳಿಗೆ ಈಸಿಯಾಗಿ ಪರಿಹಾರ ಸಿಗ್ಲಿ ಅನ್ನೋದಷ್ಟೇ. ಅಥವಾ ಆ ಪ್ರಶ್ನೆಗಳು, ಆ ನೋವುಗಳು ಎಲ್ಲಿಂದ ಬಂತು, ಅದಕ್ಕೆ ರೂಟ್ ಕಾಸ್ ಏನು ಅನ್ನೋದು ತಿಳ್ಕೊಂಡು ಅದನ್ನ ರಿಮೂವ್ ಮಾಡ್ಕೊಂಡು ಖುಷಿಯಾಗಿರಿ. ಧನ್ಯವಾದ. ಥ್ಯಾಂಕ್ ಯು.